ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಟೈಪ್ 9 ನೋಡ್ತಿದ್ದೀವಿ. ಟೈಪ್ 9 ಯಾವ ರೀತಿ ಕ್ವೆಶನ್ಸ್ ಇರುತ್ತೆ ಅಂತ ಹೇಳಿದರೆ, ಇಫ್ ದ ಸಿ ಪಿ ಎಕ್ಸ್ ನಂಬರ್ ಆಫ್ ಐಟಮ್ ಈಸ್ ಈಕ್ವಲ್ ಟು ಎಸ್ ಪಿ ಆಫ್ ವೈ ನಂಬರ್ ಆಫ್ ಐಟಮ್. ಅಂದರೆ ಏನು, ಎಕ್ಸ್ ನಂಬರ್ ಐಟಮು ವೈ ನಂಬರ್ ಐಟಮ್ಸ್ನ ಕಂಪ್ಯಾರಿಸನ್ನ ಮಾಡಿ ಇಲ್ಲೊಂದು ಕ್ವೆಶನ್ನ ಕೇಳ್ತಿದ್ದಾರೆ. ಇಲ್ಲಿ ಏನಾಗುತ್ತೆ, ಆನ್ ದ ಬೇಸಿಸ್ ಆಫ್ ಕ್ವಾಂಟಿಟಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಏನು ಮಾಡ್ತಿದ್ದೀವಿ, ಗೇನನ್ನು ಮಾಡ್ತಿದ್ದೀವಿ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಆನ್ಸರ್ಸ್ ಪಾಸಿಟಿವ್ ಆಗಿ ಬಂದರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್ ಅಂತ ಕನ್ಸಿಡರೇಷನ್ ತೊಗೊತೀವಿ. ನೆಗೆಟಿವ್ ಆಗಿ ಆನ್ಸರ್ಸ್ ಬಂದರೆ ಲಾಸ್ ಅಂತ ನಾವೇನು ಮಾಡ್ತೀವಿ, ಕನ್ಸಿಡರೇಷನ್ಗೆ ತೊಗೊತೀವಿ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನೋಡಿ, ನಾವು ಓತ್ ಕ್ಲಾಸಲ್ಲಿ ಟೈಪ್ 8 ಹೇಳ್ಕೊಡ್ಬೇಕಾದ್ರೆ ಡಿನಾಮಿನೇಟರಲ್ಲಿ ನಾವು ಸಿ ಪಿ ವ್ಯಾಲ್ಯೂನ ಹಾಕ್ಕೊತೀವಿ ಅಂತ ಹೇಳಿದೆ. ಯಾವಾಗ ಸಿ ಪಿ ವ್ಯಾಲ್ಯೂನ ನಾವು ಡಿನಾಮಿನೇಟರ್ಗೆ ಹಾಕ್ಕೊತೀವಿ ಅಂತ ಹೇಳಿದೆ, ರುಪೀಸ್ ಬಂದಾಗ. ಕ್ವಾಂಟಿಟಿ ಕ್ವೆಶನ್ಸ್ ಅಥವಾ ಇಷ್ಟು ಐಟಮ್ ಇದೆ, ಇಷ್ಟು ಕ್ವಾಂಟಿಟಿ ಅಂತ ಬಂದಾಗ ನಾವು ಎಸ್ ಪಿನ ಡಿನಾಮಿನೇಟರ್ಗೆ ಹಾಕ್ಕೊಬೇಕಾಗುತ್ತೆ. ಒಂದು ಕ್ವೆಶನನ್ನು ನೋಡೋಣ, ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಏನಿದೆ ಕ್ವೆಶನ್ನು? ಫಸ್ಟ್ನೇ ಕ್ವೆಶನಲ್ಲಿ ಏನಿದೆ, ಇಫ್ ದ ಎಸ್ ಪಿ ಆಫ್ 10 ಆರ್ಟಿಕಲ್, ಇಲ್ಲಿ 10 rupees ಅಂತ ಕೇಳ್ತಿಲ್ಲ, ದೇ ಆರ್ ಮೆನ್ಷನಿಂಗ್ ಕ್ವಾಂಟಿಟಿ. ಆಯಿತಾ? ಇಫ್ ದ ಎಸ್ ಪಿ ಆಫ್ 10 ಆರ್ಟಿಕಲ್ ಈಸ್ ಸೇಮ್ ಸಿ ಪಿ ಆಫ್ 12 ಆರ್ಟಿಕಲ್, ಡಿಟರ್ಮೈನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸಿ ಪಿ ವ್ಯಾಲ್ಯೂ ಎಷ್ಟಿದೆ? 12 ಇದೆ. ಎಸ್ ಪಿ ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಓಕೆ, ಈಗ ನಾನು ಡಿನಾಮಿನೇಟರಲ್ಲಿ ಯಾವ್ದು ಹಾಕ್ಕೊಬೇಕು? ಡಿನಾಮಿನೇಟರಲ್ಲಿ ಹಾಕ್ಕೊಬೇಕಾದ್ರೆ ಫಸ್ಟ್ ನಾನು ಮೆನ್ಷನನ್ನು ಮಾಡಿದ್ದೀನಿ. ರುಪೀಸ್ ಕೇಳಿದರೆ ಮಾತ್ರ ಸಿ ಪಿನ ಹಾಕ್ಕೊತೀವಿ. ಕ್ವಾಂಟಿಟಿ ಬಂದರೆ ನಾವು ಏನು ಹಾಕ್ಕೊಬೇಕು? ಎಸ್ ಪಿ ವ್ಯಾಲ್ಯೂನ ಡಿನಾಮಿನೇಟರ್ಗೆ ಹಾಕ್ಕೊಬೇಕು. ನಾನು ಟೈಪ್ 8 ಕೂಡ ಹೇಳಿದ್ದೆ. ನೋಡಿ, ಟೈಪ್ 8 ಕೂಡ ಕ್ವೆಶನ್ ಇಲ್ಲಿದೆ ನೋಡಿ. ಟೈಪ್ 8 ನಾನು ಮಾಡಿಸಿದ್ದಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ. ಇಲ್ಲಿ ಎಸ್ ಪಿ ವ್ಯಾಲ್ಯೂನ ನಾವು ಏನು ಮಾಡ್ತಿದ್ದೀವಿ, ಡಿನಾಮಿನೇಟರ್ಗೆ ಹಾಕ್ಕೊಂಡು ಕ್ಯಾಲ್ಕುಲೇಟನ್ನು ಮಾಡಿದ್ವಿ. ಯಾಕೆ? ಕ್ವೆಶನಲ್ಲಿದೆ ಏನಂತ, ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 125 ಆಫ್ ದಿ ಎಸ್ ಪಿ. ಇಲ್ಲಿ ಕ್ವಾಂಟಿಟಿ ಮೆನ್ಷನ್ ಮಾಡಿಲ್ಲ, ಇದು ಪ್ರೈಸ್ ಆಗಿರೋದ್ರಿಂದ ಡಿನಾಮಿನೇಟರಲ್ಲಿ ಕಾಸ್ಟ್ ಪ್ರೈಸ್ನ ಹಾಕ್ಕೊಂಡಿದ್ದೀವಿ. ಇನ್ ಕೇಸ್ ಇದು 125 ಆಫ್ ಆ್ಯಪಲ್ ಅಂತ ಆಗಿದ್ದಿದ್ರೆ ಇದನ್ನು ನಾವು ಹಾಕ್ಕೊತಿರ್ಲಿಲ್ಲ, ಎಸ್ ಪಿ ವ್ಯಾಲ್ಯೂನ ಡಿನಾಮಿನೇಟರ್ಗೆ ಹಾಕ್ಕೊತಿದ್ವಿ. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನು ಕೇಳ್ತಿದ್ದಾರೆ, ರುಪೀಸಲ್ಲಿ ಮೆನ್ಷನನ್ನು ಮಾಡಿಲ್ಲ, ಕ್ವಾಂಟಿಟಿಲಿ ಏನು ಮಾಡ್ತಾ ಹೋಗಿದ್ದಾರೆ, ಮೆನ್ಷನನ್ನು ಮಾಡಿದ್ದಾರೆ. ಹಂಗಾಗಿ ಡಿನಾಮಿನೇಟರಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ನಾವು ಎಸ್ ಪಿ ವ್ಯಾಲ್ಯೂನ ಹಾಕ್ಕೊಳ್ತಾ ಹೋಗ್ತೀವಿ. ಈಗ ಏನು ಮಾಡ್ಬೇಕು ನಾವು? ಎಸ್ ಪಿ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 10 ಇದೆ. ಓಕೆ, ಇಂಟು 100. ಇವ್ರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ? 2. ಓಕೆ, 2 1s 2 5s 5 1s 5 20s. ಅಂದರೆ ಏನು, 20% ಆಫ್ ಪ್ರಾಫಿಟನ್ನು ಏನು ಮಾಡಿದ್ದಾರೆ, ಗೇನನ್ನು ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕಂದ್ರೆ ಇನ್ನೊಂದು ಕ್ವೆಶನನ್ನು ನೋಡೋಣ. ಓಕೆ, ಏನಿದೆ ಕ್ವೆಶನ್ನು? ಇಫ್ ದ ಸಿ ಪಿ ಆಫ್ 21 ಐಟಮ್ ಈಸ್ ಈಕ್ವಲ್ ಟು ಎಸ್ ಪಿ ಆಫ್ 18 ಐಟಮ್, ಫೈಂಡ್ ದಿ ಗೈನ್ ಆರ್ ಲಾಸ್ ಇನ್ ಪರ್ಸೆಂಟ್. ಸಿ ಪಿ ವ್ಯಾಲ್ಯೂ ಎಷ್ಟಿದೆ? 21 ಇದೆ. ಎಸ್ ಪಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 18 ಐಟಮ್ ಕೊಟ್ಟಿದ್ದಾರೆ. ಇವರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ? 3 ಇದೆ. ಡಿನಾಮಿನೇಟರಲ್ಲಿ ಏನು ಹಾಕ್ಕೊತಿದ್ದೀವಿ? ಅದೇ ಮೆನ್ಷನ್ ಐಟಮ್. ರುಪೀಸ್ ಆಗಿದ್ರೆ ನಾವು ಸಿ ಪಿ ವ್ಯಾಲ್ಯೂ ಹಾಕ್ಕೊತಿದ್ವಿ. ದೇ ಮೆನ್ಷನ್ ಐಟಮ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಏನು ಡಿನಾಮಿನೇಟರಲ್ಲಿ ಎಷ್ಟು ಹಾಕ್ಕೊತಿದ್ವಿ? ಎಸ್ ಪಿ ವ್ಯಾಲ್ಯೂ ಎಷ್ಟಿದೆ? 18 ಇಂಟು 100. ನ್ಯೂಮರೇಟರಲ್ಲಿ ಏನು ಹಾಕ್ಕೊತೀವಿ? ಇವರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ? 3 ಇದೆ. 3 1s 3 6. ಇದನ್ನ ಸಿಂಪ್ಲಿಫಿಕೇಷನ್ ಮಾಡಿದ್ರೆ 16.67% ಅಷ್ಟು ಆನ್ಸರು ಬರುತ್ತೆ. ಓಕೆ, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಗೊತ್ತಾಗಿಲ್ಲ ಅಂದರೆ ರಿವೈಂಡ್ ಮಾಡಿ 1-2 ಸರಿ ನೋಡಿ, ನಿಮಗೆ ಏನು ಸಿಗುತ್ತೆ, ಇನ್ನೂ ಕ್ಲಾರಿಟಿ ಸಿಗುತ್ತೆ. ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟು. ಕ್ಯಾಲ್ಕುಲೇಷನ್ನ ಅವತ್ತು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದರೆ ಯಾವುದೇ ಕ್ವಾಂಟಿಟೇಟಿವ್ ಅಥವಾ ರೀಸನಿಂಗ್ ನಮಗೆ ಬರೋದಿಲ್ಲ. ಹಂಗಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಕೂಡ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಹಂಗಾಗಿ ಜಾಸ್ತಿ ಕಲಿಯೋಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ನೀವೇನು ಮಾಡ್ಬೋದು, ನೆಕ್ಸ್ಟ್ ಕಲೀಲಿಕ್ಕೆ ಇನ್ನೂ